first time for all my dear elder teachers and all my dear employees, workers, and honorable officers and teachers, I kindly requesting to you. I have give you some suggestions. My college is MDRP Science College in Associate. My name is Mahesh Yalavarkade. This crash course you are conducting for the improvement of the post students, those who are studying this institutions like Murarji's. I can give few more suggestions. You have conducted this classes from before the after completion of the December, January, February. You have to start this crash course. I will explain in Kannada because I am weak in English and I can speak in English. ನಾನು ನಿಮಗೆ ಕೊಡುವಂಥ ಮುಖ್ಯ ಪ್ರಮುಖ ಅಂಶಗಳು ಏನು ಸರ್, ಈ ಕ್ರಾಶ್ ಕೋರ್ಸ್ ನೀವು ಕಂಡಕ್ಟ್ ಮಾಡಿದ್ರೆ ಈಗ ಕಡಿಮೆ ಸಮಯದಲ್ಲಿ ನೀವು ಈ ರೀತಿ ಕಂಡಕ್ಟ್ ಮಾಡೋದ್ರಿಂದ ಇದು ಕೆಲವೊಂದಿಷ್ಟು ಹುಡುಗರಿಗೆ ಹಳೆ ಅನಿಸ್ತದೆ. ಇನ್ನು ಕೆಲವೊಂದಿಷ್ಟು ಯಾಕಂದ್ರೆ ನಮ್ಮಂಥ ಕೆಲವೊಂದಿಷ್ಟು ಬಂದಿರ್ತಾರ ಓದಿರ್ತಾರ, ಅವ್ರಿಗೆ ಇದು ಈಸಿ ಅನಿಸ್ತದೆ. ಈ ಕಡಿಮೆ ದಿವಸದ ಕ್ರಾಶ್ ಕೋರ್ಸ್ ದೊಡ್ಡ ಮುಗಿಸಿ ಸಿಲಾಬಸ್ ಮುಗಿಸೋದ, ಕೆಲವೊಂದಿಷ್ಟು ಸಿಲಾಬಸ್ಗಳು ಉಳಿತಾವ ಹಂಗೆ, ಅದ ಕಾನ್ಸೆಪ್ಟ್ಗಳು ಬೇರೆ ಹಾರಿಸ್ತಾರೆ ಹಂಗೆ, ಅದನ್ನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಟೀಚರ್ಸ್ಗಳು ಸಮಯ ಕಡಿಮೆ ಬರ್ತೈತಿ, ನಮಗೂ ಸಮಯ ಕಡಿಮೆ ಬರ್ತೈತಿ. ಅದಕ್ಕಾಗಿ ಏನು ಮಾಡುತ್ತೆ ಸಜೆಷನ್ ಕೊಡ್ತಂದ್ರೆ, ನೀವು ಪ್ರತಿ ವರ್ಷ ಈ ರೀತಿ ಕೋಚಿಂಗ್ ಕೊಡ್ಬೇಕು ಅನ್ಸೋದಂದ್ರೆ 4 ಟೀಚರ್ಸ್ನ ನೀವು ಅಪಾಯಿಂಟ್ ಮಾಡ್ತೀರಿ ಪ್ರತಿಯೊಂದು ಜಿಲ್ಲಾಕ್ಕೂ. ಬಿಕಾಸ್ 4 ಕಾಲೇಜ್ಗಳು ಅದಾವು, ಪ್ರತಿಯೊಂದು ಕಾಲೇಜ್ 4 ರಿಂದ 5 ಕಾಲೇಜ್ 4 ಟೀಚರ್ಸ್ ಎಕ್ಸ್ಪರ್ಟ್ ಫ್ರಮ್ ಕೆಮಿಸ್ಟ್ರಿ, ಬಯಾಲಜಿ, ಬಾಟ್ನಿ, ಬಯಾಲಜಿಯಲ್ಲಿ ಜಿಯೋಲಜಿ, ಬಾಟ್ನಿ, ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಅಪಾಯಿಂಟ್ 5 ಮಂದಿ ಟೀಚರ್ಸ್ ನೀವು ಅಪಾಯಿಂಟ್ ಮಾಡಿಕೊಂಡು ಪ್ರತಿ ವರ್ಷ ಇವತ್ತು ಈ ಕಾಲೇಜ್ಗೆ ಈ ಟೀಚರ್ಸ್ ಹೋದ್ರೆ ನೆಕ್ಸ್ಟ್ ಮತ್ತೊಂದು ಕಾಲೇಜ್ಗೆ ಹೋಗಿ ಈ ರೀತಿ ಪಾಠ ಹೇಳಂಗೆ CET, ನೀಟ್ ಆ್ಯಂಡ್ JEE ಈ ರೀತಿ ಹೇಳುವಂಗ ನೀವು 5 ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೊಂಡು ಹೇಳ್ತೀವಿ. ಈ ರೀತಿ ಕಂಡಕ್ಟ್ ಮಾಡ್ಕೊಂಡು ಅದನ್ನು ಬೆಸ್ಟ್ ವೇ. ಆಗ ಅಲ್ಲಿ ಕಾಲೇಜ್ಗೆ ಹೋಗಿ ಅಲ್ಲಿ ಸ್ಟೂಡೆಂಟ್ ಹೋಗಿ ಕನ್ವರ್ಸೇಷನ್ ಮಾಡಿ ಎವ್ರಿ ಡೇ ಒಂದು ದಿವಸ ಬಿಟ್ಟು ಮತ್ತೊಂದು ದಿವಸ ಈ ಟೀಚರ್ಸ್ ಈ ಕಾಲೇಜ್ ಬಂದು ನೆಕ್ಸ್ಟ್ ಡೇ ಮತ್ತೊಂದು ಟೀಚರ್ಸ್ ಆ ಕಾಲೇಜ್ ಬಂದು ದಿನಾಲೂ ಬಂದು ಈ ರೀತಿ ಟೀಚ್ ಮಾಡೋದ್ರಿಂದ ಅವ್ರ ಅಲ್ಲಿರ್ತಕ್ಕಂಥ ಟೀಚರ್ಸು ಅಲ್ಲಿ ಟೀಚ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಎಕ್ಸ್ಟರ್ನಲ್ ಈ ರೀತಿ ನೀಟ್ CET JEE ಬಗ್ಗೆ ಈ ಟೀಚರ್ಸ್ಗಳು ಟೀಚ್ ಮಾಡೋದ್ರಿಂದ ಇನ್ನೊಂದು 5 ಪೋಸ್ಟ್ ನೀವು ಜಾಬ್ ಕೊಡ್ಬೋದು ಇಂಥ ಕಾಲೇಜ್ಗಳದಾಗ, ಇಂಥ ಒಂದು ಡಿಸ್ಟ್ರಿಕ್ಟ್ಗಳದಾಗ. ಮತ್ತು ಇದರಿಂದ ಸ್ಟೂಡೆಂಟ್ಸ್ ಲಿಟರಸಿನ ಇನ್ಕ್ರೀಸ್ ಆಗ್ತದೆ. ಅಲ್ಲಿ ನಮ್ಮ ರಾಜ್ಯದಲ್ಲಿ ಕಲಿತಕ್ಕಂಥ ಹುಡುಗರು ಆಗಲಿ ಹುಡುಗಿಯರಾಗಲಿ ಇನ್ನಷ್ಟು ಜನ CET, ನೀಟ್, JEE ರಿಸಲ್ಟ್ ಚಲೋ ಮಾಡ್ಕೊಂಡು ಚಲೋ ರ್ಯಾಂಕಿಂಗ್ ತೊಗೊಂಡು ಒಂದು ಕಾಲೇಜ್ದಲ್ಲಿ ಹೋಗೋದ್ರಿಂದ ಅದು ಅಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಖುಷಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಇದರಿಂದ ಅಂತ ಹೇಳ್ತೀನಿ ಸರ್. ಈ ರೀತಿ ಮಾಡಿದಂತ ನಾವು ನಿಮ್ಗೆ ಸಜೆಷನ್ ಮತ್ತೆ ಅಂದ್ರೆ ಇಲ್ಲಿ ಈ ರೀತಿ ಕೊಡೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಈಗ ಆಲ್ರೆಡಿ ನೀವು ಕೊಡ್ತಾ ಇದ್ದೀರ, ಈ ರೀತಿ ಇನ್ನಷ್ಟು ಹೊಸ ನೀವು ಐಡಿಯಾಸ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಇನ್ನಷ್ಟು ಟೀಚರ್ಸ್ಗಳಿಗೆ ಹೆಲ್ಪ್ ಮಾಡ್ತಾ, ಇನ್ನಷ್ಟು ಸ್ಟೂಡೆಂಟ್ಸ್ಗಳ ಇಂಪ್ಲಿಮೆಂಟ್ ಮಾಡ್ತಾ ಈ ರೀತಿ ಅದನ್ನ ಉತ್ತಮವಾದಂಥ ಶಿಕ್ಷಣ ಕೊಡಿದೆ ಅಂತ ಹೇಳ್ತೀನಿ. ಇಷ್ಟೇ ಈಗ ಸಾಕ ನಾನು ಹೇಳಿದಂಥ ಸಜೆಷನ್ ಒಂದು ಎಡಿಷನ್ ಮಾಡ್ಕೊಂಡು 5 ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೊಂಡು ಪ್ರತಿಯೊಂದು ಜಿಲ್ಲಾಗ ಈ ರೀತಿ ಅಪಾಯಿಂಟ್ ಮಾಡ್ಕೊಂಡ್ರೆ ಅದು ಹುಡುಗರಿಗೂ ಹೆಲ್ಪ್ ಆಗ್ತದೆ. ಮತ್ತು ಈ ರೀತಿ ಲಾಸ್ಟ್ ಕೊಡೋಕ್ಕಿಂತನೂ ಅದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಪ್ರತಿ ವರ್ಷ ಅವ್ರು ಹೆಂಗೆ ಬೇಕಾದಂಗೆ ನಾವು ಬೇಕಾದಂತೆ 2 ಇಯರ್ಸಲ್ಲಿ ಫಸ್ಟ್ PUC ಇಂದ ಅವ್ರು ಹುಡುಗರನ್ನ ಟ್ರೈನ್ ಮಾಡ್ಬೋದು. 2 ವರ್ಷದಲ್ಲಿ ಬೇಕಾದಂಗೆ CET ರಿಸಲ್ಟ್ ಚಲೋ ಆಗ್ತಾವೆ, ನೀಟ್ ರಿಸಲ್ಟ್ ಚಲೋ. ಪ್ರತಿಯೊಂದು ಜಿಲ್ಲಾಕ 5 ಮಂದಿ ಟೀಚರ್ಸ್ ನಿಮ್ಗೆ ಬಿಟ್ಟರೆ ಎಕ್ಸ್ಪರ್ಟ್ ಅಂತಕ್ಕಂಥ ಟೀಚರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ರೆ ಇದರಿಂದ CET, ನೀಟ್ ರಿಸಲ್ಟ್ ಚಲೋ ಆಗ್ತಾವ ಅಂತ ಹೇಳ್ತಾ ಅವರ ಕ್ರೈಸ್ ಆಫೀಸರ್ಸ್ ಹೇಳ್ತೀನಿ ಇಷ್ಟ.